ಮದರಂಗಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಡಾರ್ಲಿಂಗ್ ಕೃಷ್ಣ ಅಂತಾನೆ ತುಂಬಾನೇ ಫೇಮಸ್ ಆದಂತವ್ರು ಗೌರಿ ಗಣೇಶ ಹಬ್ಬಕ್ಕೂ ಮುನ್ನವೇ ಹೆಣ್ಣು ಮಗುವಿನ ಆಗಮನವನ್ನ ಪಡೆದುಕೊಂಡಿದ್ದಾರೆ. ಎಸ್, ಹೌದು, ತುಂಬಾನೇ ಖುಷಿಯಾಗಿದ್ದಾರೆ ಲವ್ ಮಾಕ್ಟೈಲ್ ಜೋಡಿ. ಈ ಒಂದು ಸಿನಿಮಾದ ಮೂಲಕ ತುಂಬಾನೇ ಸೆನ್ಸೇಷನ್ ಆಗೋದ್ರು. ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ಜೋಡಿ ತುಂಬಾನೇ ಗಮನ ಸೆಳೆಯೋಕೆ ಶುರು ಮಾಡಿದ್ರು. ಒಟ್ಟಿಗೆ ಅನೇಕ ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಇಂದು ಮುಂಜಾನೆ ಮಿಲನ ನಾಗರಾಜ್ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ತಾಯಿ ಹಾಗೂ ಮಗು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ಖಚಿತಪಡಿಸಿದ್ದಾರೆ. ಮಗಳು ಹುಟ್ಟಿದ್ದಾಳೆ, ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಈ ಒಂದು ವಿಚಾರವನ್ನ ಖುದ್ದು ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಮತ್ತೆ ಸಂದೇಶವನ್ನು ಕೂಡ ಬರೆದುಕೊಂಡಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ. ಮಹಿಳೆಯರ ಮೇಲೆ ಇದ್ದ ಗೌರವ ದುಪ್ಪಟ್ಟಾಗಿದೆ ಅಂತ ಬರೆದಿದ್ದಾರೆ. ನಾನು ಅದೃಷ್ಟವಂತ ತಂದೆ, ನನಗೆ ತುಂಬಾನೇ ಖುಷಿ ಆಗ್ತಿದೆ, ಗೌರವ ಕೂಡ ಜಾಸ್ತಿ ಆಗಿದೆ. ನನಗೆ ಈಗ ಮಗಳಿದ್ದಾಳೆ. ಈಗಿನ ತಮ್ಮ ಸಂತಸವನ್ನ ಸ್ಟೇಟಸ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಇವರಿಗೆ ತುಂಬಾನೇ ಹೃದಯಪೂರ್ವಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಂತ ಡಾರ್ಲಿಂಗ್ ಕೃಷ್ಣ ಈಗ ಕಂಪ್ಲೀಟ್ ಆಗಿ ಆ ಪತ್ನಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ, ತೊಡಗಿದ್ದಾರೆ. ಪತ್ನಿ ಅಂದ್ರೆ ಅಚ್ಚುಮೆಚ್ಚು. ಇಬ್ಬರ ಒಂದು ಜೋಡಿ ನೆಕ್ಸ್ಟ್ ಲೆವೆಲ್ ಫೇಮಸ್. ಎಲ್ರಿಗೂ ಕೂಡ ಲವ್ ಮಾಕ್ಟೈಲ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಸಿನಿಮಾ ಇಷ್ಟ. ಈ ಒಂದು ಸಿನಿಮಾ ನೋಡಿದ್ಮೇಲೆ ಅದೆಷ್ಟೋ ಜೋಡಿಗಳು ಇದ್ರೆ ಈ ಒಂದು ಜೋಡಿಯ ರೀತಿನೇ ಇರಬೇಕು, ಈ ಒಂದು ಜೋಡಿಯ ರೀತಿಯ ಪ್ರೀತಿ ಮಾಡಬೇಕು ಅಂತ ಕೂಡ ಅಂದ್ಕೊಂತಾರೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು ಒಂದು ಲವ್ ಮಾಕ್ಟೈಲ್ ಸಿನಿಮಾ. ಅತಿ ಕಡಿಮೆ ಬಜೆಟ್ ನಲ್ಲಿ ಶೂಟ್ ಮಾಡಿದಂತಹ ಸಿನಿಮಾ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡಿತ್ತು. ಇದೀಗ ಹಬ್ಬಕ್ಕೂ ಮುಂಚಿತವಾಗಿಯೇ ಒಂದು ಅದ್ಭುತವಾದಂತಹ ಸಿಹಿ ಸುದ್ದಿಯನ್ನ ಕೊಡ್ತಾರೆ. ಅದುವೇ ಮನೆಗೆ ಪುಟ್ಟ ಗೌರಿಯನ್ನ ಆಗಮನ ಮಾಡ್ಕೊಳ್ತಿದ್ದಾರೆ.